ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 27 ಕುಂಟೆ ಜಾಗ ಇದು ನೋಡಿ. ನಿಮ್ಗೆ ಅದೇ ಊರು, ಇಲ್ಲಿಂದ ಒಂದು 500 ಅಡಿ ಇದೆ. ಮತ್ತು ನಿಮ್ಗೆ ಇಲ್ಲಿ ಪಕ್ಕದಲ್ಲೂ ಊರಿದೆ. ಎರಡು ಕಡೆ ಊರಿಗೆ ಸೆಂಟ್ರಲ್ ಇರೋವಂಥ ಜಾಗ ಇದು. ಈ ಜಾಗ ಬಂದು ನಿಮಗೆ 27 ಕುಂಟೆ ಬರುತ್ತೆ ನೋಡಿ. ಇದು ಬಂದು ನಿಮಗೆ ಕೆಂಪು ಭೂಮಿ, ಟಾರ್ ರೋಡ್ ಪಾಯಿಂಟು. ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ನಿಮಗೆ ಈ ಜಾಗದಿಂದ ನಿಮಗೆ ಕರೆಕ್ಟಾಗಿ 3.5 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ನೋಡಿ, ನಿಮ್ಗೆ ಹತ್ರ 100 ಅಡಿಗಿಂತ ಜಾಸ್ತಿ ರೋಡ್ ವಿಡ್ತ್ ಬರುತ್ತೆ ಈ ಜಾಗ ಬಂದು ನೋಡಿ. ಕೆಂಗೇರಿಗೆ ಇಲ್ಲಿಂದ ನಿಮಗೆ 65 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಇದ್ರ ಬೆಲೆ ಬಂದು ಫರ್ ಗುಂಟೆ 3.5 ಲಕ್ಷ ಅಂತ ಹೇಳ್ತಾರೆ. ಕೂತು ಮಾತಾಡಿದ್ರೆ 5-10 ಸಾವಿರ ಕಮ್ಮಿ ಆಗ್ಬೋದು ಅಷ್ಟೇ, ಅದಕ್ಕಿಂತ ಕಮ್ಮಿ ಆಗೋಲ್ಲ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋವಂಥ ಜಾಗ 27 ಕುಂಟೆ. ನೋಡಿ, ನಿಮಗೆ ಇಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿವರೆಗೂ 100 ಅಡಿಗಿಂತ ಜಾಸ್ತಿ ಇದು ರೋಡ್ ವಿಡ್ತ್ ಬರುತ್ತೆ. ನೀವು ಕೂಡ ಇಲ್ಲಿ ನೋಡಿ, ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ, ಅದೇ ಥರ ನೀವು ಈ ಜಾಗದಲ್ಲಿ ಮಾಡ್ಕೋಬೋದು. ಮತ್ತು ನಿಮಗೆ ವಾಟ್ರ್ ಸೋರ್ಸ್ಗೂ ಏನೂ ತೊಂದರೆ ಇಲ್ಲ. ಇಲ್ಲೆಲ್ಲ ಬೋರ್ ಹಾಕಿದ್ರೆ ನಿಮಗೆಲ್ಲ 500 ಅಡಿ ಒಳಗಡೆ ಒಳ್ಳೆ ನೀರು ಬರುತ್ತೆ. ಇಲ್ಲೆಲ್ಲ ವಾಟ್ರ್ ಸೋರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ನಿಮಗೆ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ಮತ್ತು ನಿಮಗೆ ವಿಲೇಜ್ ಪಕ್ಕದ್ದೇ ಜಾಗ ಇದು. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಮತ್ತು ನಿಮ್ಗೆ ಇದು ಬಂದು ಊರು ಪಕ್ಕದ್ದೇ ಆಗಿರೋದ್ರಿಂದ ಯಾವಾಗಲೂ ಗಾಡಿಗಳು ಓಡಾಡ್ತಾ ಇರ್ತವೆ. ಟಾರ್ ರೋಡ್ ಪಾಯಿಂಟ್ ಇದು ಬಂದು ನಾರ್ತ್ ಫೇಸ್ ಬರುತ್ತೆ. ಯಾರೆಲ್ಲ ಒಂದು 25 ಕುಂಟೆ 30 ಕುಂಟೆ ಹುಡುಕ್ತಾ ಇರ್ತೀರಾ, ಒಂದು ಚಿಕ್ಕದಾಗೆ ಟಾರ್ ರೋಡ್ ಪಾಯಿಂಟು ಬೆಂಗಳೂರು ಮೈಸೂರು ರೋಡ್ಗೆ ಹತ್ರ ಇರಬೇಕು, ಊರು ಪಕ್ಕದ್ದೇ ಇರಬೇಕು, ಸೇಫ್ಟಿ ಪರ್ಪಸ್ ಆಗಿರಬೇಕು, ಮತ್ತು ಪ್ರೈವಸಿ ಇರಬೇಕು ಅಂತ ನೋಡ್ತಾ ಇರ್ತೀರಾ, ಅಂಥವ್ರಿಗೆ ಈ ಜಾಗ 27 ಕುಂಟೆ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ಇದು ರೆಡ್ ಸಾಯಿಲ್ ಇದು ನೋಡಿ, ಪ್ಯೂರ್ ರೆಡ್ ಸಾಯಿಲ್ ಇದು. ಮತ್ತು ನಿಮಗೆ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ನೀವು ಕೂಡ ಇದೇ ಥರ ಇಲ್ಲಿ ಹೊಸ್ದಾಗಿ ಏನು ಬೇಕಾದರೂ ನೀವು ಫಾರ್ಮೇಷನ್ ಮಾಡ್ಕೋಬೋದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವೀಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಈ ಜಾಗ ಬಂದು ನೋಡಿ, ಹಿಲ್ ವ್ಯೂ ಪ್ರಾಪರ್ಟಿ ನೋಡಿ. ಹಿಲ್ ವ್ಯೂ ಎಲ್ಲ ಇದೆ, ಬೆಟ್ಟ ಇರೋಂಥದ್ದು. ಇಲ್ಲೂ ಬೆಟ್ಟ, ಆ ಕಡೆನೂ ಬೆಟ್ಟ ಇರೋಂಥ ಒಂದು ಪ್ರದೇಶ ಇದು ನೋಡಿ. ಬೆಟ್ಟದ ಇಲ್ಲಿಂದನೇ ಕಾಣಿಸುತ್ತೆ ಬೆಟ್ಟ ನಿಮಗೆ ನೋಡಿ. ಅದೇ ಊರು.